ಮಾರತ್ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ವರದಿಯಾಗಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ ನಿಜಕ್ಕೂ ಕೂಡ ಅಮಾನವೀಯವಾಗಿದೆ. 3 ವರ್ಷದ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರೋದು, 3 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ಆರೋಪಿ ನಾವೀಗ ನೋಡಬಹುದು ಮಂಜುನಾಥ್ ಅಲಿಯಾಸ್ ಮಂಜು ಅಂತ. ಈತ ಆ ನರ್ಸರಿ ಶಾಲೆಯ ಸೂಪರ್ವೈಸರ್ ಆಗಿದ್ದ. ಹಾಗೆ ನರ್ಸರಿ ಶಾಲೆಯ ಪ್ರಾಂಶುಪಾಲೆ ಡಾಕ್ಟರ್ ವೀಣಾ ಆಕೆಯನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಲಾ ಆಡಳಿತ ಮಂಡಳಿ ಹಾಗೆ ಪ್ರಾಂಶುಪಾಲೆಯ ನಿರ್ಲಕ್ಷ್ಯದ ವಿರುದ್ಧ ಈಗ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಈ ರೀತಿ ಮಗುವಿಗೆ ಇವತ್ತು ಆಗಿದೆ, ಇನ್ನು ಬೇರೆ ಮಕ್ಕಳಿಗೆ ಇದೇ ರೀತಿ ಆಗಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ? ಹಾಗೆ ಯಾವ ರೀತಿ ಒಂದು ಭದ್ರತೆಯನ್ನು ಇವರು ಸ್ಕೂಲಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಪೋಷಕರು ಕೇಳ್ತಾ ಇರುವಂತಹ ಪ್ರಶ್ನೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳ ಮೇಲೆ ಈ ರೀತಿ ಕಾಮದ ಕಣ್ಣು ಹಾಕುವಂತಹ ವ್ಯಕ್ತಿಯನ್ನ ಕೆಲಸಕ್ಕೆ ಅಪಾಯಿಂಟ್ ಮಾಡಿದ್ದು ಕೂಡ ಯಾವ ಕಾರಣಕ್ಕೆ ಅನ್ನೋದು ಕೂಡ ಇದ್ದಿರುವಂತಹ ಪ್ರಶ್ನೆ. ಬಹುಶಃ ಅದರಲ್ಲೂ ಕೂಡ ಮಗು ಶೌಚಾಲಯಕ್ಕೆ ಹೋಗಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆಕೆಯ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ಸಾಮಾನ್ಯವಾಗಿ ಮಹಿಳಾ ಸಿಬ್ಬಂದಿಯನ್ನೇ ಹೆಚ್ಚಾಗಿ ಇಟ್ಕೊಳ್ಳಲಾಗುತ್ತೆ ಶೌಚಾಲಯ ಕರ್ಕೊಂಡು ಹೋಗೋದಾಗ್ಲಿ, ಮಗುವನ್ನ ನೋಡ್ಕೊಳ್ಳುವ ವಿಚಾರದಲ್ಲಿ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ನೋಡ್ಕೊಳ್ಳುವಂತಹ ವಿಚಾರದಲ್ಲಿ ಮಹಿಳಾ ಸಿಬ್ಬಂದಿಯನ್ನೇ ಅವರು ನೇಮಕ ಮಾಡಬೇಕಾಗತ್ತೆ. ಅದಾಗಿ ಕೂಡ ಈ ಸೂಪರ್ವೈಸರ್ ಮಂಜುನಾಥ್ ಕೈಯಲ್ಲಿ ಯಾಕೆ ಆಕೆಯನ್ನ ಕರ್ಕೊಂಡು ಹೋಗುವಂತೆ ವ್ಯವಸ್ಥೆಯನ್ನ ಮಾಡಿದ್ದು ಅನ್ನೋದಕ್ಕೆ ಕೂಡ ಅವರು ಉತ್ತರವನ್ನ ಕೊಡಬೇಕಾಗತ್ತೆ. ತಮ್ಮ ಅರಿವಿಲ್ಲದೆ ಇದು ಹೇಗಾಯಿತು ಅನ್ನೋದಕ್ಕೂ ಕೂಡ ಅವರು ಆನ್ಸರ್ ಅನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಈ ರೀತಿಯ ಘಟನೆಗಳು ಆಗಾಗ ವರದಿ ಆಗ್ತಾ ಇದೆ ಶಾಲೆಗಳಲ್ಲಿ. ಹಾಗಾಗಿ ಇಂತಹ ಘಟನೆ ತಡೆಯಬೇಕು ಅಂತಂದ್ರೆ ಆಡಳಿತ ಮಂಡಳಿ ಸೂಕ್ತ ಭದ್ರತೆಯನ್ನ ಒಂದಷ್ಟು ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಈಗಾಗಲೇ ಶಿಕ್ಷಣ ಇಲಾಖೆ ಹಲವು ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಎಲ್ಲಾ ಶಾಲೆಗಳು ಕೂಡ ಈ ಹಿಂದೆ ನೋಟಿಸ್ ಅನ್ನ ಕೊಟ್ಟಿತ್ತು. ಈ ರೀತಿಯ ಘಟನೆಗಳು ನಡೆದ್ರೆ ಶಾಲಾ ಆಡಳಿತ ಮಂಡಳಿಯೇ ನೇರ ಜವಾಬ್ದಾರರು ಅಂತ ಕೂಡ ಸೂಚನೆಯನ್ನ ಕೊಟ್ಟಿದ್ದು. ಅದಾಗಿಯೂ ಕೂಡ ಈ ಶಾಲೆಯಲ್ಲಿ ಆ ರೀತಿಯ ವ್ಯವಸ್ಥೆ ಮಾಡಿಕೊಂಡಿರ್ಲಿಲ್ವಾ? ಅದರಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ನೋಡ್ಕೊಳ್ಳೋದಿಕ್ಕೆ ಅಂತ ಮಹಿಳಾ ಸಿಬ್ಬಂದಿ ಇರ್ಲಿಲ್ವಾ? ಯಾಕೆ ಸೂಪರ್ವೈಸರ್ ಈ ಮಂಜುನಾಥ್ ಅನ್ನುವಂತಹ ಕಾಮುಕ ಆಕೆಯನ್ನ ಶೌಚಾಲಯಕ್ಕೆ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬಂತು? ಅದರಲ್ಲೂ ಕೂಡ ಆಕೆ ಒಬ್ಬಳನ್ನೇ ಈ ರೀತಿ ದೌರ್ಜನ್ಯ ಎಸಗಬೇಕಂತಂದ್ರೆ ಅಲ್ಲಿ ಬೇರೆ ಉಳಿದಿರೋರು ಯಾರು ಇರ್ಲಿಲ್ವಾ? ಆಕೆಯನ್ನ ಅದೇ ರೀತಿ ಒಬ್ಬಳನ್ನೇ ಯಾಕೆ ಬಿಡಲಾಯಿತು? ಸಿಸಿಟಿವಿ ಕ್ಯಾಮ್ರಾ ಇದ್ರೂ ಕೂಡ ಯಾಕೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರಲಿಲ್ಲ ಅಷ್ಟು ಬೇಗ? ಆತ ಹೋಗ್ತಾ ಇರುವಂತಹ ವಿಚಾರ ಕೂಡ ಯಾಕೆ ಯಾರಿಗೂ ಗೊತ್ತಾಗಿಲ್ಲ? ಇದರಲ್ಲಿ ಶಾಲೆಯ ಪ್ರಾಂಶುಪಾಲೆ ಡಾಕ್ಟರ್ ವೀಣಾ ಯಾಕೆ ಈ ರೀತಿಯ ನಿರ್ಲಕ್ಷ್ಯವನ್ನ ವಹಿಸಿದ್ರು ಅನ್ನೋದಕ್ಕೂ ಕೂಡ ಈಗ ಅವರು ಉತ್ತರವನ್ನ ಕೊಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ಈ ನಿಟ್ಟಿನಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಆರೋಪಿಯನ್ನ ಈಗ ಬಂಧಿಸಿರುವಂತಹ ಪೊಲೀಸರು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಆತನ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ತಕ್ಷಣವೇ ಶಾಲೆ ಲಾಕ್ ಮಾಡಬೇಕು ಅಂತ ಪೋಷಕರು ಈಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಹಣವನ್ನ ಕೊಟ್ಟು ಮಕ್ಕಳನ್ನ ಶಾಲೆಗೆ ಸೇರಿಸುವಂತಹ ಪೋಷಕರು ಯಾವ ರೀತಿ ನಿರಾಳರಾಗಿರೋದಕ್ಕೆ ಸಾಧ್ಯ ಇಂತಹ ಘಟನೆಗಳಿಂದ ಅನ್ನುವಂಥದ್ದು ಕೂಡ ಈಗ ಎದ್ದಿರುವಂತಹ ಪ್ರಶ್ನೆ. ಅದರಲ್ಲೂ ಕೂಡ ಇಂತಹ ನರ್ಸರಿ ಶಾಲೆಗಳು ಮಕ್ಕಳನ್ನ ನೋಡ್ಕೊಳ್ಳೋದಿಕ್ಕೆ ಸರಿಯಾದ ವ್ಯವಸ್ಥೆಯನ್ನ ಮಾಡ್ಕೊಂಡಿಲ್ಲ ಅಂತಂದ್ರೆ ಆ ಶಾಲೆಗಳ ಮಾನ್ಯತೆಯನ್ನ ಕೂಡ ರದ್ದು ಮಾಡಬೇಕಾಗುತ್ತೆ. ಆ ಶಾಲೆಗಳು ಯಾಕೆ ಕಾರ್ಯನಿರ್ವಹಿಸಬೇಕು ಅನ್ನುವಂಥದ್ದು ಕೂಡ ಪೋಷಕರ ಪ್ರಶ್ನೆಯಾಗಿದೆ. ಇನ್ನು ಬಾಲಕಿ ಈ ಒಂದು ವಿಚಾರವನ್ನ ಪೋಷಕರಿಗೆ ಹೇಳಿರೋದು, ಹಾಗೆ ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ತಂದೆ ತಾಯಿ ಏನ್ ಹೇಳಿದ್ದಾರೆ ಬಾಲಕಿ ಮೇಲೆ ಆಗಿರುವಂತಹ ದೌರ್ಜನ್ಯದ ಬಗ್ಗೆ ನೋಡೋಣ ಬನ್ನಿ. ಪೊಲೀಸ್ ಇನ್ಸ್ಪೆಕ್ಟರ್, ಮಾರತ್ಹಳ್ಳಿ ಪೊಲೀಸ್ ಠಾಣೆ, ಬೆಂಗಳೂರು 37. ಸರ್, ನಮ್ಮ ಮಗಳು 3 ವರ್ಷ ವಯಸ್ಸಿನವಳಾಗಿದ್ದು ಮಾರತ್ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿರುವ ಶಾಲೆಯೊಂದರಲ್ಲಿ ನರ್ಸರಿಯಲ್ಲಿ ಓದುತ್ತಿದ್ದಾಳೆ. ನಾವು ಆ ಶಾಲೆಯ ಆಡಳಿತ ಸಹಾಯಕ ಮಂಜುನಾಥ್ ವಿರುದ್ಧ ದೂರು ದಾಖಲಿಸಲು ಬಯಸುತ್ತೇವೆ. ಫೆಬ್ರವರಿ 17ರಂದು ಸಂಜೆ ನಮ್ಮ ಮಗಳು ಆಕೆಯ ದೇಹದ ಖಾಸಗಿ ಭಾಗದಲ್ಲಿ ನೋಯುತ್ತಿರುವ ಬಗ್ಗೆ ಹೇಳಿಕೊಂಡ್ಳು. ನಾನು ಮಗಳನ್ನ ವಿಚಾರಿಸಿದಾಗ ಆಕೆ ಮಂಜು ಭಯ್ಯ ಅಲ್ಲಿಗೆ ಬೆರಳು ಹಾಕಿದ್ದ ಅಂತ ತಿಳಿಸಿದ್ದಾಳೆ. ಯಾವ ಬೆರಳು ಅನ್ನುವುದನ್ನು ತೋರಿಸಿದ್ದಾಳೆ. ನಾವು ಕೂಡಲೇ ಶಾಲೆಗೆ ದೌಡಾಯಿಸಿದೆವು. ಶಾಲೆಯ ಪ್ರಾಂಶುಪಾಲರ ಮುಂದೆಯೂ ನಮ್ಮ ಮಗಳು ನಡೆದ ಘಟನೆಯ ಬಗ್ಗೆ ನಮಗೆ ನೀಡಿದ ಮಾಹಿತಿಯನ್ನೇ 5-6 ಬಾರಿ ಹೇಳಿದ್ದಾಳೆ. ಅಷ್ಟೇ ಅಲ್ಲದೆ ಆಕೆಯ ಮುಂದೆ ನಿಂತಿದ್ದ ಮಂಜುನಾಥ್ನನ್ನ ಗುರುತಿಸಿದ ನಮ್ಮ ಮಗಳು ಆತನೇ ಬೆರಳು ಹಾಕಿತ್ತು ಅಂತಾನೂ ಹೇಳಿದ್ದಾಳೆ. ಶಾಲೆಯ ಶಿಕ್ಷಕಿಯರು ಫೋಟೋಗಳಲ್ಲಿಯೂ ಆತನನ್ನ ಗುರುತಿಸುವಂತೆ ಸೂಚಿಸಿದ್ರು. ಅದರಲ್ಲೂ ಆಕೆ ಮಂಜುನಾಥ್ನನ್ನ ಗುರುತಿಸಿದ್ದಾಳೆ. ನಮ್ಮ ಮಗಳಂತೆ ಇತರ ಮಕ್ಕಳ ಮೇಲೂ ಅಂತಹ ದೌರ್ಜನ್ಯ ನಡೆಯಬಾರದು. ಇದೇ ಕಾರಣಕ್ಕೆ ಆತನ ಮೇಲೆ ಜಾಮೀನು ರಹಿತ ಕೇಸ್ ಹಾಕಿ ಶಿಕ್ಷೆಗೆ ಒಳಪಡಿಸಬೇಕು. ಇದರ ಜೊತೆಗೆ ನಾವು ಶಾಲೆಯ ಪ್ರಾಂಶುಪಾಲರ ವಿರುದ್ಧವೂ ದೂರು ನೀಡಲು ಬಯಸುತ್ತೇವೆ. ಆಕೆ ನಡೆದಿದ್ದೇನು ಅನ್ನುವುದನ್ನ ಮಗುವಿನಿಂದ ನೇರವಾಗಿ ಕೇಳಿದ ಮೇಲೂ ಎಫ್ಐಆರ್ ದಾಖಲಿಸಲು ನಿರಾಕರಿಸಿದ್ರು.
ಇನ್ನು ಶಾಲೆಯ ಸಿಸಿಟಿವಿ ಫುಟೇಜ್ಗಳನ್ನ ಆರೋಪಿ ಮಂಜುನಾಥನೇ ನಿರ್ವಹಣೆ ಮಾಡ್ತಿದ್ದು ಅದರಿಂದ ದೌರ್ಜನ್ಯದ ದೃಶ್ಯ ಸಿಗುತ್ತೆ ಎನ್ನುವ ನಂಬಿಕೆ ನಮಗಿಲ್ಲ.